ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. RCB ವರ್ಸಸ್ CSK ಒಂದು ಮ್ಯಾಚ್ನ ಗೆದ್ದಂತೂ ಆಯಿತು. ನಮ್ಮ RCB ಚೇಪಕ್ಕಲ್ಲಿ ಆಲ್ಮೋಸ್ಟ್ 17 ವರ್ಷ ಆದಮೇಲೆ ಡಾಮಿನೇಟ್ ಮಾಡಿಕೊಂಡು ಗೆಲ್ತಾ ಇದ್ದಂಗೆ ಇನ್ನೂ ಒಂದು ಮ್ಯಾಚ್ ಇದೆಯಲ್ಲ, RCB ವರ್ಸಸ್ CSK ಮೇ 3ನೇ ತಾರೀಕು ಇರುವಂಥ ಮ್ಯಾಚು. ಅದು ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಇರುವಂಥ ಮ್ಯಾಚು. ಸಿಕ್ಕಾಪಟ್ಟೆ ಕುತೂಹಲ ಮೂಡಿಸಿದೆ. ಏನಾದ್ರು ವಾಪಸ್ ಮುಯಿ ವಾಪಸ್ ಕೊಡ್ತಾರೆ. ಇನ್ಫ್ಯಾಕ್ಟ್ ಅವ್ರಿಗೆ ಅಲ್ಲಿ ಸೋತಿರೋದಕ್ಕಿಂತ ಇಲ್ಲಿ ಬಂದು ಏನಾದ್ರು ಸೋತೋಗ್ಬಿಡ್ತು ಅಂತ ಚಿನ್ನಸ್ವಾಮಿಲಿ ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗೋಗ್ಬಿಡುತ್ತೆ. ಯಾಕಂದರೆ ಅಲ್ಲೂ ಡಾಮಿನೇಟ್ ಮಾಡಿದ್ರೆ ಅವರು, ಇಲ್ಲೂ ಡಾಮಿನೇಟ್ ಮಾಡಿದರೆ ಲಾಸ್ಟ್ ಸೀಸನ್ ಅವ್ರು ತಲೆ ತಗ್ಗಿಸ್ಕೊಂಡು ಹೋಗಿದ್ದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇನೆ. ಸೊ ತಲೆ ತಗ್ಗಿಸ್ಕೊಳ್ಳೋದಂಥ CSK ಇಲ್ಲಿ ತಲೆ ಎತ್ತಬೇಕು ಅಂತಂದರೆ ಅವ್ರಿಗೆ ಗೆದ್ದು ತೋರಿಸ್ಲೇಬೇಕು. ಸೊ ಇನ್ ಕೇಸ್ ಏನಾದ್ರು ಇಲ್ಲೂ ಸೋತೋಗ್ಬಿಟ್ರು ಅಂತಲೇ ಮಾನ ಮರ್ಯಾದೆ 5 ಪೈಸಕ್ಕೆ ಇಲ್ಲಂಗೆ 3 ಕಾಸಿಗೆ ಹರಾಜಾಗೋದು ಯಾಕೋ ಡೌಟೇ ಇಲ್ಲ. ಒಂದು ಸೀಸನ್ನಲ್ಲಿ 2 ಮ್ಯಾಚ್ನು ಕೂಡ CSK RCB ಮೇಲೆ ಯಾವ ಸಲನೂ ಕೂಡ ಸೋತೇ ಇಲ್ಲ. ಸೊ ಈ ಸೀಸನ್ ಸೋತೋಗ್ಬಿಡ್ತು ಅಂತಂದ್ರೆ ಆ ತರ ಸೀನ್ ಆಗುತ್ತೆ. ಸೊ ಇದಕ್ಕೆ RCB ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ಹೆವಿಯಾಗಿ ಪ್ರಿಪೇರ್ ಆಗಿದ್ದಾರೆ. ಅಂಡ್ ನಿಮಗೆ ಗೊತ್ತಿರೋದೇನು ಅಂತಂದ್ರೆ RCB ವರ್ಸಸ್ CSK ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡಿಬೇಕಾದ್ರೆ ಎಲ್ಲೋ ಸಿಕ್ಕಾಪಟ್ಟೆ ನೋಡೋದಕ್ಕೆ ನಮಗೆ ಸಿಗುತ್ತೆ. ಆಲ್ಮೋಸ್ಟ್ 50-50 ಇರೋ ಥರ ಕಾಣಿಸುತ್ತೆ ನಮಗೆ. ಯೆಲ್ಲೋ ಮತ್ತು ರೆಡ್ ಅಷ್ಟೊಂದು ಹೈಲೈಟ್ ಆಗಿ ಕಾಣಿಸೋದಿಲ್ಲ ಯೆಲ್ಲೋ ಮಧ್ಯ. ಬಟ್ ಒಂಥರ ಆಲ್ಮೋಸ್ಟ್ ಒಂದು 40% to 30% ಇರ್ತಾರೆ ಅಂತ ಅಂದ್ಕೊಳ್ಳಿ. ಯಾಕಂದರೆ ಅಷ್ಟು ನಂಬರ್ ಆಫ್ ಕ್ರೌಡ್ CSK ಸಪೋರ್ಟರ್ಸು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂಲ್ಲಿ ಬರ್ತಾರೆ. ಸೊ ಇಲ್ಲಿ RCB ಫ್ಯಾನ್ಸ್ಗಳು ಒಂಥರ ಡಿಫ್ರೆಂಟಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂಥರ ಒಂದು ಪ್ಲ್ಯಾನ್ನ ಮಾಡ್ತಾ ಇದ್ದಾರೆ. ಟ್ವಿಟರಲ್ಲಿ ಆಗಿರ್ಬೋದು, ಇನ್ಸ್ಟಾದಲ್ಲಿ ಆಗಿರ್ಬೋದು, ಎಲ್ಲ ಕಡೆನೂ ಒಂದು ಅಭಿಯಾನನ ಹಮ್ಮಿಕೊಂಡಿದ್ದಾರೆ. ಅದೇ ಈ ಕಲ್ಡ್ರ್ ಡ್ರೆಸ್ನ ಹಾಕೊಂಡು ಹೋಗೋಣ. RCB ಫ್ಯಾನ್ಸ್ಗಳೆಲ್ಲ ಈ ಕಲ್ಡ್ರ್ ಡ್ರೆಸ್ ಏನಿದೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಸ್ಟ್ರ್ಯಾಪ್ ಇರೋವಂಥದ್ದು, ಸೊ ಇದೆಲ್ಲರೂ ತಗೊಳ್ಳಿ, ಇದನ್ನ ಎಲ್ಲರೂ ಹಾಕೊಂಡು ಹೋಗೋಣ. 2016 ಮತ್ತು 2017 ಇವ್ರಿಗೆಲ್ಲ ಏನು ನಮಗೆ ಉರ್ಸಿದ್ರು ಅಂದರೆ ಅವ್ರು ಅವಾಗ ಉರ್ಸಿದ್ದಲ್ಲ, 2016 ಮತ್ತು 2017 ಇವ್ರು ಏನು ಬ್ಯಾನ್ ಆಗಿದ್ರು CSK ಅವರು. ಸೊ ಅದನ್ನ ಇಲ್ಲಿ ನಾವು ಎತ್ತಿ ತೋರ್ಸೋಣ. ಅಂದ್ರೆ ಸಿಂಪಲ್ ಆಗಿ ಅವ್ರಿಗೆ ಟೀ ಉರಿಸ್ಬೇಕು, ಬರ್ನರ್ ಗಿರ್ನಲ್ಲಿ ಇಟ್ಕೊಳ್ಳಿ ಅಂತ ನಾವು ಹೇಳ್ತಾ ಇದ್ವಲ್ಲ RCB ಫ್ಯಾನ್ಸ್ಗಳು, ಅವರಿಗೆ ಇವಾಗ ಟೀ ಉರಿಸ್ಬೇಕು. ಸಿಂಪಲ್ ಆಗಿ ಉರಿಸ್ಬೇಕು ಅಂತಂದರೆ ಎಲ್ಲ ಕಲರ್ ಡ್ರೆಸ್ ಹಾಕೊಂಬನ್ನಿ, 2016 ಮತ್ತು 2017 ಅಂತ ಅದ್ರ ಮೇಲೆ ಇಟ್ಕೊಂಬನ್ನಿ. ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ನಮ್ಮ RCB ಫ್ಯಾನ್ಸ್ಗಳ ಸವಾಸಕ್ಕೆ ಯಾವತ್ತೂ ಹೋಗಬಾರ್ದು ಅಂತ. ಎಲ್ಲ ಕಡೆಯಿಂದನೂ ಡಾಮಿನೇಟ್ ಮಾಡ್ತಾಯಿದ್ದೀವಿ ಸೀಸನ್ನು, ಎಲ್ಲ ಕಡೆಯಿಂದನೂ ಓವರ್ಟೇಕ್ ಮಾಡ್ತಾಯಿದ್ದೀವಿ. ಇನ್ಸ್ಟಾಗ್ರಾಮ್ ಅಕೌಂಟ್ ವಿಚಾರಕ್ಕೆ ಬಂತು ಅಂದರೆ ಫಾಲೋವರ್ಸ್ ಕೂಡ ಓವರ್ಟೇಕ್ ಮಾಡಿದ್ದೀವಿ. 5 ಸಲ ಟ್ರೋಫಿ ಗೆದ್ರೆಷ್ಟು ಬಿಟ್ರೆಷ್ಟು. ಸೊ ನೋಡಿ, ನಾವು ನಮಗಿರೋವಂಥ ಫ್ಯಾನ್ ಬೇಸು ಬೇರೆ ಯಾರಿಗೂ ಇಲ್ಲ IPL ಹಿಸ್ಟ್ರಿ ಅಂತ ಅಂದರೆ. ಸೊ ನಾವು ಆಲ್ರೆಡಿ ಗೆದ್ದಿರೋ ಲೆಕ್ಕನೇ. ಸೊ ಇವ್ರು ನಮಗೆ ಬೇಜಾನ್ ಸಲ ಊರಿಸಿದ್ರೆ, ಸುಮ್ಮನೆ ಊರಿಸಿದ್ರೆ. ಆ್ಯಂಡ್ ರಾಯ್ಡು ಕೊಡ್ತಿರೋವಂಥ ಸ್ಟೇಟ್ಮೆಂಟ್ಗಳೆಲ್ಲ ಕೇಳ್ತು ಅಂತಂದರೆ ಇವರಿಗೆ ಕಲ್ಡ್ರ್ ಡ್ರೆಸ್ನ ಹಾಕೊಂಡು ಹೋಗ್ಬಾರ್ದು ಅಂತ RCB ಫ್ಯಾನ್ಸ್ಗಳಂತೂ ಖಂಡಿತ ಅನಿಸುತ್ತೆ. ಸೊ ಇಲ್ಲಿ ಅವರಿಗೆ ಒಂಥರ ಅಜೀಬು ಮಾಡೋಣ ಅಂತ RCB ಫ್ಯಾನ್ಸ್ಗಳು ಈ ಥರ ಒಂದು ಮಾಡಿದ್ರೆ. ಬಟ್ ಇದೆಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ. ಕಲ್ಡ್ರ್ ಡ್ರೆಸ್ ಹಾಕೊಂಡು ಹೋಗುವಂಥದ್ದು, ಅದ್ರ ಮೇಲೆ 2016 ಮತ್ತು 2017 ಅಂತ ಅಂಟಿಸ್ಕೊಂಡು ಹೋಗುವಂಥದ್ದು ಇದೆಯಲ್ಲ. ಸೊ ಇದನ್ನ ಸ್ಟೇಡಿಯಂ ಅಲೋ ಮಾಡ್ತಾರೋ ಮಾಡೋದಿಲ್ಲೋ ಅದು ಕೂಡ ಗೊತ್ತಿಲ್ಲ. ಏನು ಎಲ್ಲರೂ ಈ ಥರ ಕಲ್ಡ್ರ್ ಡ್ರೆಸ್ ಹಾಕೊಂಬತ್ತವ್ರಲ್ಲ, ವೈಟ್ ಆ್ಯಂಡ್ ಬ್ಲ್ಯಾಕ್ ಹಾಕೊಂಬತ್ತವ್ರಲ್ಲ, ಇದೆಲ್ಲೋ ಎಲ್ಲ ಅಂತ ಹೇಳ್ಬಿಟ್ರೆ ಸಡನ್ ಆಗಲ್ಲ. ಈಗ ಪ್ಲ್ಯಾನ್ ಎಲ್ಲ ಮಾಡ್ತಾ ಇರೋದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೇ ಇದು ಆಲ್ರೆಡಿ ಸಿಕ್ಕಾಪಟ್ಟೆ ಸ್ಪ್ರೆಡ್ ಆಗಿದೆ. ಕಲ್ಡ್ರ್ ಡ್ರೆಸ್ ಹಾಕೊಂಡು ಹೋಗಬೇಕು ಅಂತ, CSKಗೆ ಉರಿಸ್ಬೇಕು ಅಂತ. ಬಟ್ ಇದು ಸರಿನಾ ಅಂತ ಕೇಳಿದ್ರೆ ಅಂತ ಇದೊಂಥರ ಕರೆಕ್ಟ್ ಅಲ್ಲ ಅಂತ ಅನಿಸುತ್ತೆ. ಒಳಗಡೆಯಿಂದ ಕರೆಕ್ಟ್ ಅಲ್ಲ ಅಂತ ಅನಿಸುತ್ತೆ. ಕ್ರಿಕೆಟಿಂಗ್ ಆ್ಯಂಗಲಿಂದ ನೋಡ್ತಂದ್ರೆ ಕರೆಕ್ಟ್ ಅಲ್ಲ ಅಂತ ಅನಿಸುತ್ತೆ. ಬಟ್ ಆಸ್ ಎ ಫ್ಯಾನ್ ಆ್ಯಂಗಲಿಂದ ನೋಡ್ತಂದ್ರೆ ಇವ್ರು ಎಷ್ಟೆಷ್ಟು ಏನೇನು ಮಾಡಿದರೆ ನಮ್ಮ RCBಗೆ ಅದೆಲ್ಲ ನೋಡ್ತೋ ಅಂತಂದರೆ ಇಲ್ಲ ಸರಿನೇ ಅಂತ ಖಂಡಿತ ಅನಿಸುತ್ತೆ. ಬಟ್ ಇದು ಯಾವ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಗೊತ್ತಿಲ್ಲ. ನಿಮ್ಮ ಪರ್ಸ್ನಲ್ ಅಭಿಪ್ರಾಯ ಏನು? RCB ಫ್ಯಾನ್ಸ್ಗಳೆಲ್ಲ ಈ ಥರ ಒಂದು ಅಭಿಯಾನನ ಸ್ಟಾರ್ಟ್ ಮಾಡ್ಕೊಂಡಿದ್ರಲ್ಲ, ಮೇ 3ನೇ ತಾರೀಕು ಎಲ್ಲರೂ ಸ್ಟೇಡಿಯಮ್ಮಿಗೆ ಕಲ್ಡ್ರ್ ಡ್ರೆಸ್ನ ಹಾಕೊಂಬನ್ನಿ RCB ಫ್ಯಾನ್ಸ್ಗಳೆಲ್ಲ. ಯಾಕೆ ಅಂದರೆ CSKಗೆ ನಾವು ಉರಿಸ್ಬೇಕು, ಅದ್ರ ಮೇಲೆ 2016 ಮತ್ತು 2017 ಅಂತ ಬನ್ನಿ ಅಂತ ಮಾಡ್ಕೊತಾ ಇದ್ದಾರೆ. ಸೊ ನಿಮ್ಮ ಪರ್ಸ್ನಲ್ ಅಭಿಪ್ರಾಯ ಏನು? CSKಗೆ ಬ್ಲಾಸ್ಟ್ ಮಾಡಬೇಕು ಅಂತ, ಉರಿಸ್ಬೇಕು ಅಂತ RCB ಫ್ಯಾನ್ಸ್ಗಳು ಈ ಥರ ಒಂದು ಅಭಿಯಾನನ ಸ್ಟಾರ್ಟ್ ಮಾಡ್ಕೊಂಡಿದ್ರಲ್ಲ, ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನನಗೇನೋ ಒಂಥರ ಸ್ಟ್ರೇಂಜ್ ಅಂತ ಅನಿಸಿದೆ. ಏನು ಯಾವ ಸೀಸನ್ನು ಇಲ್ಲದೆ ಇರೋದು ಈ ಸೀಸನ್ ಏನು ಆಲ್ ಆಫ್ ಎ ಸಡನ್ ಈ ಥರ ಉರಿಸ್ಬೇಕು ಅಂತ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಆ್ಯಂಡ್ CSK ಆಲ್ರೆಡಿ ಇವಾಗ ಕುಸ್ತೋಗಿದೆ. ಇವಾಗ ಆಲ್ರೆಡಿ ಅವರು ಏನೇನು ಬೇಕೋ ಎಲ್ಲನೂ ಅನುಭವಿಸ್ತಾ ಇದ್ದಾರೆ. ಸೊ ಇನ್ನು ಮೇ 3ನೇ ತಾರೀಕಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಟೂ ಅರ್ಲಿ ಜಡ್ಜ್ ಮಾಡೋದು. ಫಸ್ಟ್ ಒಂದು 2-3 ಮ್ಯಾಚು ಹಂಗೆ ಆಗಿದ್ದು ಮಾತ್ರಕ್ಕೆ CSK ಅವ್ರನ್ನು ಹೊರಟ ಹೋಗ್ಬಿಟ್ರು ಅಂತ ಹೇಳೋದಕ್ಕಾಗೋದಿಲ್ಲ.
ಬಟ್ ನೋಡೋಣ ಮೇ 3ನೇ ತಾರೀಕಷ್ಟರಲ್ಲಿ ಇವರು ಯಾವ ಒಂದು ಸ್ಟೇಜಲ್ಲಿ ಇರ್ತಾರೆ ಅಂತ. ಅವಾಗ ಏನಾದ್ರು ಗತ್ತು ಗಮ್ಮತ್ತು ಎಲ್ಲ ತೋರಿಸ್ತಾ ಇತ್ತು ಅಂತಂದರೆ ಅವ್ರ ಮೇಲೆ ನಾವು ದಬ್ಬಾಳಿಕೆ ಮಾಡೋದ್ರಲ್ಲಿ ಅರ್ಥ ಇರುತ್ತೆ, ಏನೋ ಒಂದು ಸ್ವಲ್ಪ ಉರ್ಸೋದ್ರಲ್ಲಿ ಅರ್ಥ ಇರುತ್ತೆ. ಅವರೇ ಎಲ್ಲ ಮ್ಯಾಚ್ಗಳನ್ನ ಸೋತ್ಕೊಂಬತ್ತವ್ರೆ ಅಂತಂದರೆ ಅವ್ರಿಗೆ ಉರ್ಸೋದು ಗಿರ್ಸೋದು ಅದ್ರ ಏನು ಅರ್ಥನೂ ಇರೋದಿಲ್ಲ. ಯಾಕಂತಂದರೆ ಅವರೇ ಸುಸ್ತಾಗಿ ಹೋಗ್ಬಿಟ್ಟಿರ್ತಾರೆ ಮುಂಚೆನೇ. ಅದ್ರಲ್ಲಿ ಉರ್ಸಿದ್ರೆ ಏನು ಬರುತ್ತೆ ಹೇಳಿ. ಅವರು ನಿಗಿರೋ ಅಂಥ ಟೈಮಲ್ಲಿ ಫುಲ್ಲು ಇದೇ ಎತ್ಕೊಂಡ್ಬತ್ತಾರೋ ಟೈಮಲ್ಲಿ ಹಾಕ್ಕೊಂಡು ಅವಾಗ ಇಡಬೇಕು ಗುಂಡನ. ಸೊ ಈ ಟೈಮಲ್ಲಿ ಇಡ್ತು ಅಂದರೆ ಅವ್ರಿಗೆ ಪಾಪ ಅಯ್ಯೋ ಪಾಪ ಅಂತ ಅನ್ಸುತ್ತೆ, ನೋಡೋಕೆ ಹೋಯ್ತು ಅಂತಾರೆ. ನೀವು ಕಾಮೆಂಟ್ ಎಲ್ಲ ನಿಮ್ಗೆ ಅನಿಸಿದೆ ಅಂತ ವಾ.